ಸರ್ಕಾರ ಕೋಟಿ ಖರ್ಚು ಮಾಡಿಬಿಟ್ಟು ಯಾವ ಭಾಗ್ಯಗಳು ಅಂತ ಕೊಟ್ಕೊಂಡು ನಾವು ಬೆಳಗ್ಗೆ ಸಾಯಂಕಾಲ ತನಕ ಓಡಾಡ್ಕೊಂಡು ನಮ್ಮದು ಒಂಥರ ಸೇವೆನೇ, ಜನಸೇವೆ ಮಾಡ್ತಾ ಇರೋದು. ಈಗ ನಾವು ಈ ಥರ ಸೇವೆ ಮಾಡ್ತಾ ಇರಬೇಕಾದಾಗ ನಮಗೂ ಏನಾದರೂ ಸರ್ಕಾರ ಗ್ಯಾರಂಟಿ ಅದು ಇವು ಭಾಗ್ಯಗಳು ಅಂತ ಕೊಟ್ಟಿದೆಯಲ್ಲ, ಈ ಆಟೋ ಚಾಲಕರಿಗೂ ಏನಾದರೂ ಒಂದು ಮಾಡ್ಬೋದಲ್ವರ? ಸರ್ಕಾರ ಮಾಡ್ತಾ ಇರೋದು ಈಗ ಅನ್ಯಾಯ ತಾನೇ. ಫ್ರೀ ಬಸ್ಸು ಅಂತ ಮಾಡಿಬಿಟ್ರು, ಭಾಗ್ಯಗಳು, ಕರೆಂಟು, ಅದು ಇದು ಅಂತ ಎಲ್ಲ ಮಾಡಿಬಿಟ್ಟಿದ್ದಾರೆ. ಈಗ ನಮ್ಮಂಥವ್ರು ಬಡವರು ಆಟೋ ಓಡಿಸ್ತಾ ಇರೋರು ಬಡವರೇ ಹೊರತು ಸಾವುಕಾರರಲ್ಲ. ಬಡವ್ರ ಮಕ್ಕಳೇ ಆಟೋ ಓಡಿಸಿ ಅವತ್ತಿನ ದಿನ ದುಡಿಮೆ ಮಾಡಿ ಅವತ್ತಿನ ದಿನ ಜೀವನ ಸಾಕಂಥದ್ದು. ಇವತ್ತು ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಬೇಕು. ಈಗ ನೀವು ಆ ಭಾಗ್ಯ ಈ ಭಾಗ್ಯ ಕೊಟ್ಟಿದ್ದೀರಲ್ಲ, ನಮ್ಮಂಥ ಬಡವ್ರುಗಳು ಯಾಕೆ ಸರ್ಕಾರದ ಕಣ್ಣಿಗೆ ಯಾಕೆ ಕಾಣಿಸ್ತಾ ಇಲ್ಲ ಸರ್? ಏನು ಮಾಡ್ಬೋದು ಸರ್? ನಮ್ಮಂಥ ಬಡವ್ರುಗಳು ಯಾವ ಥರ ಜೀವನ ಮಾಡಬೇಕು? ನಾವು ಅವತ್ತು ದುಡ್ದು ಅವತ್ತಿಂದು ಜೀವನ ಮಾಡೋ ಅಂಥದ್ದು. ನೀವು ಭಾಗ್ಯ ಕೊಟ್ಟಿದ್ದೀರಾ, ಆದರೂ ನಾವು ಸೇವೆ ಮಾಡ್ತಾ ಇರೋರು ಭಾಗ್ಯದಾರಲ್ವಾ? ನಮಗೇನು ಅನ್ಯಾಯ ಮಾಡಿಬಿಡ್ತಾನೆ ನೀವು ಭಾಗ್ಯ ಕೊಟ್ಟರೆ, ನೂರಾರು ಜನ ಮೇಲೆ ಸಾವಿರಾರು ಜನ ಮೇಲೆ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ನೀವು ಭಾಗ್ಯ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ನಮ್ಮಂಥವ್ರು ನಾವು ಜನಸೇವೆ ಮಾಡ್ತಾ ಇರೋದು ಸರ್. ಶಕ್ತಿ ಯೋಜನೆಯಿಂದ ನಿಮಗೆ ಎಫೆಕ್ಟ್ ಆಗಿದೆ? ಹೌದು ಸರ್, ಶಕ್ತಿ ಯೋಜನೆ ಮಾಡಿದಿರಲ್ಲ, ಬರೀ ಮಹಿಳೆಯರೇ ಓಟ್ ಹಾಕಿದ್ರಾ? ಎಲ್ಲರೂ ನಾವು ಎಲ್ಲ ಓಟ್ ಹಾಕಿದ್ದೀವಿ ತಾನೆ, ನಮ್ಗೇನು ಮಾಡಿದ್ದೀರಾ? ಈಗ ಮಾಡಿದ್ಮೇಲೆ ನೀವು ಶಕ್ತಿ ಯೋಜನೆ ಅಂತ ಮಾಡಿದ್ಮೇಲೆ ಗಂಡಸಿರ್ಬೋದು ಲೇಡೀಸ್ ಇರ್ಬೋದು, ಅಟ್ಲೀಸ್ಟ್ ಏನೋ ಒಂದು ಸೀನಿಯರು ವಯಸ್ಸಾದವ್ರಿಗೆ ಎಲ್ರಿಗೂ ಮಾಡಿದರೆ ನಮಗೂ ಒಂದು ಜೀವನ ಆಗೋದು, ಅವ್ರಿಗೂ ಒಂದು ಜೀವನ ಆಗೋದು. ಈಗ ನೀವು ಶಕ್ತಿ ಯೋಜನೆ ಅಂತ ಮಾಡಿಬಿಟ್ಟು ಹೆಂಗಸ್ರನ್ನೆಲ್ಲ ಮನೇಲಿ ಕೂತಿದ್ರನ್ನೆಲ್ಲ ಫ್ರೀ ಓಡಾಡಿಸ್ತಾ ಇದ್ದೀರಾ. ನಮ್ಮಂಥವ್ರು ಹೊಟ್ಟೆ ಮೇಲೆ ಬಟ್ಟೆ ಹಾಕ್ಕೊಂಡು ಸುಮ್ಮನೆ ಓಡಾಡಬೇಕು, ಇಲ್ಲೇ ಕೂತ್ಕೊಂಡು ನಿದ್ದೆ ಮಾಡ್ಕೊಂಡು. ಈಗ ನಮ್ಮ ಮಕ್ಳುಗಳ್ನ ಓದಿಸ್ಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಬೇಕು. ಆ ಲಕ್ಷಾಂತರ ರೂಪಾಯಿ ಆಗೋದ್ರಲ್ಲಿ ನಮ್ಮಂಥ ಬಡವ್ರಿಗೆ ಯಾರಿಗಾದ್ರೂ ಒಂದು ಏನಾದರೂ ಒಂದು ಸರ್ಕಾರದ ಕಡೆಯಿಂದ ಇದು ಒಂದು ಘೋಷಣೆ ಮಾಡಿ, ನಿಮ್ಮ ಹತ್ರ ಇದೆ ಕೊಡಿ, ಭಾಗ್ಯ ಕೊಡಿ, ಬೇಡ ಅನ್ನಲ್ಲ, ಇದು ಒಂದು ಗ್ಯಾರಂಟಿಗೆ ಒಂದು ಘೋಷಣೆ ಮಾಡಿ. ನಾವು ಹೆಂಗೆ ಜೀವನ ಮಾಡಬೇಕು? 10 ಜನ ಮೇಲೆ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ನಾವು ಭಾಗ್ಯ ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ ಅಂತ ಅಂದರೆ ನೀವು ಇದೇನು ಪ್ರಯೋಜನ ಸರ್? ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.